ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಳ್. ಮೊದಲಿಗೆ ಹೆಡ್ಲೈನ್. ಗ್ರೇಟರ್ ಬೆಂಗಳೂರು ವಿಧೇಯಕ ವಾಪಸ್ ಕಳುಹಿಸಿದ ರಾಜ್ಯಪಾಲ. ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ ಸರ್ಕಾರಕ್ಕೆ ವಾಪಸ್. ಪ್ರತಿಪಕ್ಷಗಳಿಂದ ದೂರು ಬೆನ್ನಲ್ಲೇ ಗವರ್ನರ್ರಿಂದ ಕ್ರಮ. ತನಿಖೆ ಆದರೆ ಇವರದ್ದು ಎಲ್ಲಿ ಹೊರಬರುತ್ತೋ ಅನ್ನೋ ಭಯವಿದ್ದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯರದ್ದೂ ಹನಿ ಟ್ರ್ಯಾಪ್ ಆಗಿರುವ ಅನುಮಾನ ಇದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆ. ಅನೈತಿಕ ಸಂಬಂಧ ಶಂಕಿಸಿ ಪತ್ನಿಯನ್ನ ಕತ್ತು ಹಿಸುಕಿ ಕೊಂದ ಪತಿ. ಬೆಂಗಳೂರಿನ ಹೆಗಡೆ ನಗರದ 1ನೇ ಕ್ರಾಸ್ನಲ್ಲಿ ನಡೆದ ಘಟನೆ. ಪೊಲೀಸರಿಂದ ಆರೋಪಿ ಚಂದ್ರಶೇಖರ್ ಅರೆಸ್ಟ್. ಮೈಸೂರಿನ ಬೈಲಕುಪ್ಪೆ ಅವಿಜ್ಞಾನಿಕ ಡಿವೈಡರ್ ಬಳಿ ಸರಣಿ ಅಪಘಾತ. ವಾಹನ ಸವಾರರ ಸುರಕ್ಷತೆ ಬಗ್ಗೆ ಧ್ವನಿ ಎತ್ತಿದ್ದ ನ್ಯೂಸ್ ಫಸ್ಟ್. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಪ್ರಾಧಿಕಾರದ ರಾಷ್ಟ್ರೀಯ ರಸ್ತೆ AEE ರೂಪ. ವಾರದೊಳಗೆ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ. ಮಮ್ಮುಟ್ಟಿ ಆರೋಗ್ಯ ಸುಧಾರಣೆಗಾಗಿ ಮೋಹನ್ ಲಾಲ್ ಪೂಜೆ. ವಿವಾದಕ್ಕೀಡಾದ ಶಬರಿಮಲೆ ದೇವಸ್ಥಾನದಲ್ಲಿನ ನಡೆದ ಪ್ರಾರ್ಥನೆ. ಇಸ್ಲಾಂ ಮುಖಂಡರ ಕೆಂಗಣ್ಣಿಗೆ ಗುರಿಯಾದ ಮೋಹನ್ ಲಾಲ್ ನಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.